ಕಾಮಜನಕ ಹರಿಯೇ ಸ್ವಾಮಿ ಕಾಮಜನಕ ಹರಿಯೇ ನಮನ ಪರಮಾತ್ಮ ಕಾಮಜನಕ ಹರಿಯೇ ಸ್ವಾಮಿ ಕಾಮಜನಕ ಕಾಮಜನಕ ಹರಿಯೇ ಸ್ವಾಮಿ ಕಾಮಜನಕ ಹರಿಯೇ ನಮನ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ. ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುಂತೆ ಮಾತೆಯ ಕುವರ ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುವರ ಕುವರ
ವೀರವರ ರವಿಕುವರ ವೀರವರ ರವಿಕುವರ. ಪರಮಾತ್ಮ, ಕರ್ಣ, ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ? ತಿಳಿಸುವನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಾಮಧೇಯದಿ ದಾನ ಶೂರ ಕರ್ಣ. ನಾಮಧೇಯದಿ ದಾನ ಶೂರ ನಿನ್ನ ಚರಿತ್ರೆಯು ಆದರ್ಶಕರ. ನಿನ್ನ ಚರಿತ್ರೆಯು ಆದರ್ಶಕರ. ನಿನ್ನ ಚರಿತ್ರೆಯು ಆಚಾರ್ಯಕರ. ಪರಮಾತ್ಮ, ಕರ್ಣ, ಹಾಗಾದರೆ ಈ ಪ್ರಪಂಚದ ಜನರೆಲ್ಲರೂ ನನ್ನನ್ನು ಸೂತನೆಂದು ನಿಂದಿಸುವರಲ್ಲ? ಕರ್ಣ, ಪರಮಾತ್ಮ, ಸೂತನು ಅನಾಥನಲ್ಲವೋ ಚಂದ್ರಕುಲ ದೇಶ ನೀನು. ಸೂತನು ಅನಾಥನಲ್ಲವೋ ಚಂದ್ರಕುಲ ದೇಶ ನೀನು. ಪಾಂಡವರೊಳು ಸೇರಿ ಸುಖದೇ ಕರ್ಣ. ಪಾಂಡವರೊಳು ಸೇರಿ ಸುಖದೇ ಬಾಳುವಿ ಬಾರ ನೀನು ಪ್ರೇಮದೆ. ಬಾಳುವಿ ಬಾರ ನೀನು ಪ್ರೇಮದೆ. ಬಾಳುವಿ ಬಾರ ನೀನು ಪ್ರೇಮದೆ. ಪರಮಾತ್ಮ, ಕರ್ಣ, ನಾನು ಪಾಂಡವರೊಡನೆ ಸೇರಿ ಬಾಳಬೇಕೆ? ಅದೆಂದಿಗೂ ಸಾಧ್ಯವಿಲ್ಲದ ಮಾತು ಪರಮಾತ್ಮ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನನ್ನ ನುಡಿಯ ಸಂತೋಷದಿ ಆಲಿಸುವೀರ. ಮಾತೆ ಕೊಂದೆಯ ಕುವರ ಕುಂತೆ ಮಾತೆಯ ಕುವರ ವೀರವರ ರವಿಕುವರ ವೀರವರ ರವಿಕುವರ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ. ಸೂರ್ಯದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಕರ್ಣ, ಪರಮಾತ್ಮ, ಕರ್ಣ, ನೀವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ. ನೀವಾದರೂ ಆ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಆ ದೇವ. ಕರ್ಣ, ಪರಮಾತ್ಮ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆ. ಕರ್ಣ, ದೇವಾ ಶೋಧನೆಯೇ ಶಾಪ ಪಾಪಿಯಾದಿ ಪರಿತಾಪಕಿರಾದಿ ದೇವಾ ಶೋಧನೆಯೇ ಶಾಪ
ಕರ್ಣ, ಆ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತವಾಗುವುದಿಲ್ಲವೇ? ನನ್ನನ್ನೇ ನಂಬಿದ ನನ್ನ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂಬ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಬಹಳ ಚೆನ್ನಾಗಿ ಸಾಕಿ ಸಲುಹಿದರು. ಈಗಲೂ ನನ್ನ ಜೊತೆ ಬಾಕರ್ಣ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವುವೆನು. ಅವರಿಂದಲೂ ಸಾಮಂತರಾಜರಿಂದಲೂ ಓಲೈಸಿಕೊಂಡು ರಾಜ್ಯಪಾರ ಮಾಡುವಂತೆ ಬಾಕರ್ಣ. ಪರಮಾತ್ಮ, ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಈನ ಕುಲದವೆಂದು ಹೀಯಾಳಿಸುವರಲ್ಲ. ಅವರಿಗೆ ನಾನೆಂತಹವನೆಂಬ ವಿಚಾರವು ತಿಳಿಯದೇ ದೇವ. ತಿಳಿಯದು ಕರ್ಣ. ನಿನ್ನ ಸಹೋದರರಾದ ಪಾಂಡವರಿಗೂ ನಿನ್ನ ತಾಯಿಯಾದ ಕುಂತಿದೇವಿಗೂ ಈ ನಿನ್ನ ಜನ್ಮ ರಹಸ್ಯ ತಿಳಿಯದು. ಆದರೆ ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಈ ಕರ್ಣನಾರು, ಈತನನ್ನು ನೋಡಿದಾಗಲೆಲ್ಲ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು. ನಾನು ಈಗ ತಾನೇ ಆಕೆಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಗಂಗಾತೀರದಲ್ಲಿ ಕಾಯುತ್ತಿರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ಕರ್ಣ, ಅದು ಬಹಳ ವೇಳೆ ಆಯಿತು. ನಾನೇನು ಬರಲೇ? ಹಾಗಲೇ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವರಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ಸಹ ನನ್ನ ಸಹೋದರನೇ. ಮಾದ್ರಿ ತನೆಯರು ನಕುಲ ಸಹದೇವರು ಸಹ ಅವರು ನನ್ನ ತಮ್ಮಂದಿರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರಂತೆ. ಇನ್ನು ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಹೊಡಗೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯನ್ನು ಬೆಳಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನ್ನ ಪರಮ ವೈರಿ ಅರ್ಜುನ, ಅವನು ನನ್ನ ಸಹೋದರನೇ. ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ. ಅಯ್ಯೋ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ನಾ ಹೇಗೆ ನೋಡಿ ಸೈರಿಸಲಿ? ಯಾವ ಪೂರ್ವ ಜನ್ಮದ ಪಾಪದ ಫಲವಾಗಿ ಸೂತನೆಂಬ ಅಪಮಾನದ ಆವೃತ್ತಕ್ಕೆ ಸಿಲುಕಿ ಅತಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧುವರ್ಗದವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಇಂಥವರೇ ನನ್ನ ಬಂಧುವರ್ಗದವರು ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಹೇ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡವರನ್ನೇ ಕೊಲ್ಲಲು ಹೊರಟಿರುವೆಲ್ಲ, ಇದು ನಿನ್ನ ಧರ್ಮವೇ?
ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ ಕೊಲ್ಲಲೇ ಪಾಂಡುಕುಮಾರರಂ ಕೊಲ್ಲಲೇ ದುರದೊಳ ತಮ್ಮಂದಿರ ಕೊಲ್ಲುವುದೇ ಕೊಲದ ಬಿಟ್ಟೊಳೆ ಕೌರವೇಂದ್ರ ದೊರೆಯೊಳಗೆ ಸುಖ ಸಂಪತ್ತಿನಿಂಬಾಳುವನೇ ಚಲದಿಂ ಪಾರ್ಥನರುಂಡವಂ ಕರಿದು ಚಲದಿಂ ಪಾರ್ಥನರುಂಡವಂ ಕರಿದು ಮತ್ಸ್ವಾಮಿಗೆ ಮಮತ್ಸ್ವಾಮಿಗೆ ಆನಂದ ಕೌರವೇಶ್ವರನಿಗೆ ಮತ್ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಚರಕನ ಸುತ್ತಾಗಲೇ ಸಾಯಲೇ ಭೀಮಸೇನ ಅಗ್ರಜ 10 ದಿನದ ಹಿಂದೆ ಯುದ್ಧದಲ್ಲಿ ಭೀಷ್ಮನು ಪರಾಜಿತನಾದನು. ಆದ್ದರಿಂದ ದ್ರೋಣನ ಚಕ್ರಯುಗವನ್ನು ಭೇದಿಸಲು ನಮ್ಮಿಂದ ಸಾಧ್ಯವಿಲ್ಲ. ಅಗ್ರಜ, ಚಕ್ರವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ಚಕ್ರವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶದಾಯಕನಾಗಿ ಹಿಂತಿರುಗಿದನು. ಅಗ್ರಜ, ಸಹೋದರ ಕೃಷ್ಣ ಅರ್ಜುನರು ಹೀಗಿದ್ದಿದ್ದರೆ ಚೆನ್ನಾಗಿರ್ತಿತ್ತು. ಆದರೆ ಭೀಷ್ಮ ಅಗ್ರಜ, ಕೃಷ್ಣ ಅರ್ಜುನರು ಚಕ್ರವ್ಯೂಹದ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರಣನೆ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂತಿರುಗಲು ಕಾಣುತ್ತಿಲ್ಲ. ಇದಕ್ಕಾಗಿ ನಾವೆಲ್ಲರೂ ಸೇರಿ ಜಾಗ್ರತೆಯಾಗಿ ಇದಕ್ಕೊಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ. ಅಭಿಮಾನ್ಯು, ಇದಂತ ಮಾತು ದೊಡ್ಡಪ್ಪ. ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಕೈಯಲ್ಲಿ ಈ ಕಡ್ಡಿ ಇರುವಾಗ, ನಮ್ಮ ಪೂಜ್ಯ ತಂದೆಯಾದ ಕಪಿಜಯವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ಅಂತ ಒದಗಿರುವಂತ ಆಪತ್ತೇನು ದೊಡ್ಡಪ್ಪ? ಅಭಿಮಾನ್ಯು, ಚಕ್ರಯುಗವನ್ನು ಭೇದಿಸಲು ನಮ್ಮಿಂದ ಸಾಧ್ಯವಿಲ್ಲ. ಅಭಿಮಾನ್ಯು ದೊಡ್ಡಪ್ಪ, ಬಿಡಾ ಚಿಂತೆಯನ್ನು ತಡವ ಮಾಡ ಜನಕ್ಕೆ ಕೊಡುಮೆ ಅಭಯ. ಬಿಡಾ ಚಿಂತೆಯನ್ನು ತಡವ ಮಾಡ ಜನಕ್ಕೆ ಕೊಡುಮೆ ಅಭಯ. ತನ್ನ ಮಾತನ ಹಿಡಿದು ನಾನರ ಚಕ್ರವೀಗವ ಕಳೆದು ವೈರಿಯಾಸಿರನೆಲ್ಲ ಹಿಡಿದು ನಾನರ ಚಕ್ರವೀಗವ ಕಳೆದು ವೈರಿಯಾಸಿರನೆಲ್ಲ ಗಣಪಗ ಕೆಳಗಿನ ಗಡ ಬಗೆದಿಡುವ ಗಣಪಗ ಕೆಳಗಿನ ಕರುಣಗಳ ಬಗೆದಿಡುವ. ಬಿಡಾ ಚಿಂತೆಯನ್ನು ತಡವ ಮಾಡುತ್ತದೆ ಕೊಡನೆ ಅಭಯ. ತಂದ ಮಾತನ ದಯದಂದಿರಲಿ ಇಂದಿನ ಶಿಲಾದಾನಯ ಬರಲು. ತಂದ ಮಾತನ ದಯದಂದಿರಲಿ ಇಂದಿನ
ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಅಗ್ರಜ ಅಭಿಮನ್ಯು, ಈ ಕೆಲಸ ನಿನ್ನಿಂದ ಆಗದು ಅಭಿಮನ್ಯು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯೋ? ಈ ಪಾರ್ಥಿವ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿರುವ ಜೀವ ಜಾತಿಯು ಚಿಕ್ಕದಲ್ಲ ದೊಡ್ಡಪ್ಪ. ಸಾಹಸದ ತೇಜದ ಸ್ಥಿರ ಪ್ರಕಾಶದಿಂದ ಪ್ರಜ್ವಲಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಕ ಫಲಕದಿಂದ ಪ್ರಜ್ವಲಿಸುತ್ತಿದೆ. ತನ್ನ ಮಹಾಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆ ತೂಗಲಿ. ವೀರಪುತ್ರಿಯನ್ನು ಪಡೆದ ಸುಭದ್ರ ದೇವಿಯು ಆನಂದ ಭಸ್ಮವನ್ನೇ ಸುರಿಸಲಿ. ಮರಣ ಗಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡುಗೆ ಮನೆ ಕಾಯಿ ಪಲ್ಯವನ್ನು ಕತ್ತರಿಸಿಕೊಳ್ಳಬೇಕು. ನಾನು ಆ ವೀಗವನ್ನು ಬೇಡಿಸುವೆನು. ಅದಕ್ಕೆ ಅನುಮತಿಯನ್ನು ಕೊಡು. ಆಗ ತಿಳಿಯುವುದು ಪಾರ್ಥನ ಮಗನು ಪಾರ್ಥನಷ್ಟೇ ಪರಾಕ್ರಮಿ ಎಂಬುದನು. ಅಗ್ರಜ, ಅಭಿಮನ್ಯುವಿನ ಈ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅವನು ಚಕ್ರವ್ಯೂಹವನ್ನು ಭೇದಿಸಿದೊಡನೆ ನಾನು ಸೈನ್ಯವನ್ನೆಲ್ಲ ತೆಗೆದುಕೊಂಡು ಹೋಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡುವೆನು. ಅಗ್ರಜ, ಅನಿರೀಕ್ಷಿತವಾಗಿ ಒದಗಿ ಬಂದ ಈ ಅಭಿಮನ್ಯುವಿನ ಸಹಾಯವನ್ನು ನಿರಾಕರಿಸುವುದು ಉಚಿತವಲ್ಲ. ಅಗ್ರಜ, ಉಚಿತವಲ್ಲ. ಭೀಮಸೇನ, ನಿನ್ನಿಷ್ಟದಂತೆ ಆಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನ ವಜ್ರದ ಕವಚದಂತೆ ರಕ್ಷಿಸಿಕೊಂಡಿರಲು ನನಗೆ ಭಯವೆಲ್ಲದು ದೊಡ್ಡಪ್ಪ. ನಡೆ ದೊಡ್ಡಪ್ಪ, ನಡೆ ಅಭಿಮನ್ಯು. ನಡೆ. ಕೌರವರನ್ನು ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವನೆ. ಕೌರವರನ್ನು ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವನೆ. ರಣದವರ ರಕ್ತಪಾನ ಮಾಡಬಿಡುವನೆ. ಕೌರವರನ್ನು ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವನೆ. स्वरतमारूढं प्रचण्डं कश्यपात्मजं श्वेतपद्मधरं देवं तं सूर्यप्रणमाम्यहम् तं प्रणमाम्यहम्। हे भास्करा, ಹರಿಯಲಾಗದ ಘೋರ ಸಂದೇಹ ತಾಪ್ತಿಯೊಳ್ ಮುಳುಗಿದೇನಾ. ಅರಿಯಲಾಗದ ಘೋರ ಸಂದೇಹ ತಾಪ್ತಿಯೊಳ್ ಮುಳುಗಿದೇನ. ಮನದೆ ಮೂಡಿದ ಅಂಧಕಾರವ, ಮನದೆ ಮೂಡಿದ ಅಂಧಕಾರವ ಬೆಳಗಿಸುತ್ತೋ ಭಾಸ್ಕರ.
ಪದೇ ಬಂಧು ಬಾಂಧವರೆಂಬ ಪಾಚದೆ ಸಿಲುಕಿ ನಂದನು ಇಂದು ತಾಪದಿ ನೀಗಿಸೋ ಶೋಧನೆಯ ಗೈಯದೆ ಹೇ ಭಾಸ್ಕರ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾಗದ ಘೋರ ಸಂದೇಹ ಭಾಸ್ಕರ 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 ಓಂ ನಮೋ ಭಾಸ್ಕರಾಯ ನಮಃ ಓಂ ನಮೋ ಭಾಸ್ಕರಾಯ ನಮಃ ಓಂ ನಮೋ ಭಾಸ್ಕರಾಯ ನಮಃ ಕರ್ಣ ಕುಮಾರ, ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಆರು ತಾಯಿ. ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿಯೇ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ ಅಂದರೆ ಅರ್ಜುನನ ತಾಯಿ. ಕುಮಾರ, ಹಾಗಾದರೆ ನನ್ನ ಹೆತ್ತ ತಾಯಿ. ಅಮ್ಮ ಇದೋ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕುಮಾರ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕುಮಾರ, ಕರುಣೆಯ ತೋರದೆ ಕುವರನ ಪೊರೆಗೆ. ಕರುಣೆಯ ತೋರದೆ ಕುವರನ ಪೊರೆಗೆ ಎಂದಿಗೆ ಗುಣವಾಗಿರಿಸದಮ್ಮ. ಎಂದಿಗೆ ಗುಣವಾಗಿರಿಸದಮ್ಮ. ಜನಿಸಿದ ಮರುಕ್ಷಣವೇ ಜಲಕದೆಯಂತೆ ಅಮ್ಮ. ಅಮ್ಮ ಜನಿಸಿದ ಮರುಕ್ಷಣವೇ ಜಲಕದೆಯಂತೆ ಮಗುವನ್ನು ನಾನಾಗ ಏನೊಂದನು ಅರಿಯೆ. ಅಮ್ಮ ಮಗುವನ್ನು ನಾನಾಗ ಏನೊಂದನು ಅರಿಯೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಮಾಡಿದ ಪರಾಧ ಏನದು ತಾಯೇ.
ಚಮ್ಯವೆನಿಸೆ ಜೀವವ ಕೊರೆದೆ ಚಮ್ಯವೆನಿಸೆ ಜೀವವ ಕೊರೆದೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ಕೊರತೆ ಐವರ ಮಾತೆ ನಿನಗೆ ಕೊರತೆ ಬಹುದಿನದ ಬಯಕೆ ಬಯಸಿತಮ್ಮ ಬಯಸಿದ ದರುಚನವು ಲಭಿಸಿತಮ್ಮ ಬಹುದಿನದ ಬಯಕೆ ಬಯಸಿತಮ್ಮ 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 ಅಮ್ಮ ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಕುಮಾರ, ಅಮ್ಮ ಅಲ್ಲಿರುವ ಜಲಚರ ಪ್ರಾಣಿಗಳಾದರೂ ಸಹ ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟು ಬಿಟ್ಟವಲ್ಲ. ಅಮ್ಮ ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳಾದರೂ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲಹುವವು. ಹೀಗಿರುವಾಗ ಮನುಷ್ಯ ಮಾತ್ರದವನ ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಇಲ್ಲ ಕರ್ಣ. ಅಮ್ಮ ಈ ಪ್ರಪಂಚ ಜನರೆಲ್ಲರೂ ನನ್ನನ್ನು ಸೂತ ನೀಚ ಹೀನ ಕುಲದವೆಂದು ಹೀಯಾಳಿಸುತ್ತಿದ್ದಾಗ ಅದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಏಕೆ ತಾಯಿ ಸುಮ್ಮನಾದೆ? ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ. ಇಷ್ಟು ದಿನಗಳ ಮೇಲಾದರೂ ಈ ಮಗನೆಂಬ ಮಮಕಾರ ಬಂತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಹೇಗೆ ತೀರಿಸಲಿ? ಮೌನಿ ಮಂತ್ರದಿಂದ ಪಡೆದೆನು ನಿನ್ನ ಮೌನಿ ಮಂತ್ರದಿಂದ ಪಡೆದೆನು ನಿನ್ನ ಲೋಕಪವಾದಕ್ಕೆ ನದಿಯೊಳಗೆ ಸಿದೆ ನೀನ್ ಈ ರೀತಿಯಾಗಿ ಮಾತನಾಡಬೇಡಕ್ಕಂತ ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ.
ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರೆದೆ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರ ಗೊತ್ತು. ಕರ್ಣ, ಅಮ್ಮ, ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಬಾಲ್ಯದಿಂದಲೂ ನೀನು ಪಟ್ಟಿರುವ ಎಲ್ಲ ಕಷ್ಟಗಳಿಗೂ ನಾನೇ ಕಾರಣಳು. ದಯಮಾಡಿ ಈ ಪಾಪಿಯನ್ನು ಕ್ಷಮಿಸಿ ಬಿಡು ಕಂದ. ಅಮ್ಮ ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪ್ಯಾದ ನನಗೆ ಎಲ್ಲಿಂದ ಬರಬೇಕು ತಾಯಿ? ಬಿಡು ತಾಯಿ ನಿನ್ನ ಚಿಂತೆಯನ್ನು. ವತ್ಸ, ಆದದ್ದು ಆಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದರೂ ನಿನ್ನ ಸಹೋದರನನ್ನು ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾಯಿ ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿ ಆಗಿರುವ ನಾನಿದು ನಿನ್ನಲ್ಲಿ ಸೆರೆಗೊಂಡು ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸುವ ಅವರಲ್ಲಿ ವೈರವನ್ನು ಕಳೆ ಕಂದ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಕೊರೆದ ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕೆಂದಿರುವಾಗ ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಕರ್ಣ, ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದೇರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ಕರ್ಣ, ನೀನೆಂತಹ ನೀಚನೆಂದು ಶಪಿಸದೆಯರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ಕಂದ, ಅಮ್ಮ, ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸಹೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸ್ಯವು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇನಮ್ಮ. ಅದು ಅಲ್ಲದೆ ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಪಾಂಡವರ ಪ್ರಾಣಿಗಳಿಗೆ ಭಯವೆಲ್ಲಿಹುದು ತಾಯಿ? ಬಿಡು ತಾಯಿ ನಿನ್ನ ಚಿಂತೆಯನ್ನು. ಕುಮಾರ, ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷ ಮುಟ್ಟಿರುವಾಗ ಇನ್ನು ನಾನು ಭಯ ಪಡದೆ ಹೇಗೆ ಇರಲಿ? ಹೋಗ್ಲಿ ಬಿಡು. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಎಷ್ಟು ಇಲ್ಲವಾದರೂ ಸರಿ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು ಕರ್ಣ. ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವವರೆಗೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಹೋರಾಡುವೆನು. ಅಮ್ಮ, ಆತನು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚದ ಜನರೆಲ್ಲರೂ ನನ್ನನ್ನು ಸೂತ ಕುಲವನ್ನು ದೂಡು ಬಿದ್ದಾಗ ಬಹು ಮನ್ನಣೆಯಿಂದ ಕರೆತಂದು ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಕ್ಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕೆಂದಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಹಾಗಲಾರದು ತಾಯಿ. ನಾನು ಯುದ್ಧದಿಂದ ಪರೋನ್ಮುಖನಾಗಲಾರೆ. ಕರ್ಣ, ಹೋಗಲಿ ಬಿಡು. ಆದರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ಅಮ್ಮ, ಅವರನ್ನು ಉಳಿಸಿಕೊಡು ಕರ್ಣ. ಅಮ್ಮ, ಹೋಗಲಿ ಬಿಡುತ್ತಾಯಿ. ಧರ್ಮವೇ ತನ್ನ ಉಸಿರನ್ನು ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೂ ಸಹ ನಾನು ಅವನನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. 1000 ಆನೆಗಳ ಬಲವುಳ್ಳ ಭೀಮಸೇನನು ತನ್ನ ಗದೆಯಿಂದ ನನ್ನ ಶರೀರವನ್ನು ನುಚ್ಚು ನೂರು ಮಾಡಿದರೂ ಸಹ ನಾನು ಅವನ ಮೇಲೆ ಕೈ ಮಾಡುವುದಿಲ್ಲ ತಾಯಿ. ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನೆಂದಿಗೂ ಕೇಡನ್ನು ಬಯಸುವುದಿಲ್ಲ.
ಆದರೆ 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 ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಕರ್ಣ, ಇದೇನು ಹೇಳುತ್ತಿರುವೆ? ಹೌದಮ್ಮ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದಮ್ಮ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತನಾದರು, ಕರ್ಣ, ನನ್ನಿಂದ ಅರ್ಜುನನೇ ಮೃತನಾದರು ಕುಮಾರ, ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಬಿಡು ತಾಯಿ ನಿನ್ನ ಮನದ ವ್ಯತೆಯನ್ನು. ಏಕೆ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕಂದ? ಹೋಗಲು ಬಿಡು. ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕರ್ಣ, ಅಮ್ಮ, ಕಟ್ಟ ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದರೂ ನಡೆಸಿಕೊಡುವೆಯಾ? ಅದೇನೆಂದು ಹೇಳು ತಾಯಿ. ಸತ್ಯವಾಗಿ ಸತ್ಯವಾಗಿ ನಡೆಸಿಕೊಡುವ ತಾಯಿ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇ ಜನನಿ ನಿನ್ನ ಮಗನಿವನು ಉಸಿಯಾಡುವನೇ ಮಾತೆಯ ನುಡಿಗೆ ಉಸಿಯಾಡಿದೊಳೆ ಮೆಚ್ಚುವನೇ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದೊಳೆ ಮೆಚ್ಚುವನೇ ಭಾಸ್ಕರನು. ಎಂದಾದರೂ ಸರಿಯೇ ನಡೆಯುವೆನು ನಿನ್ನ ನುಡಿಯ. ಸತ್ಯವಾಗಿ ಅಮ್ಮ, ಎಂದಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೆ ಪಾದ ಕಮಲದಾಣೆ ಜನನೇ. ಕುಮಾರ, ಅಮ್ಮ, ಆಯುಷ್ಯದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಮಾಡುವನ್ನು ಪುನಃ ತೊಡಬೇಡ ಕಂದ. ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಕಪಟ ಬ್ರಾಹ್ಮಣನ ವೇಷಧಾರಿಯಾಗಿ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ದುರ್ಯೋಧನನ ದುರಾದೃಷ್ಟಕ್ಕೆ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ಬಂದು, ಮಗನೇ, ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಮಾಡಲಿ ಮಾಡಲಿ, ಪ್ರಪಂಚ ದೈವ ಎಲ್ಲವೋ ಸಂಚು ಮಾಡುತ್ತಿದೆ. ಮಾಡಲಿ, ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮುರಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಕುಮಾರ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕುಮಾರ, ಅಮ್ಮ, ನೀನಾಡುತ್ತಿರುವ ಮಾತುಗಳಲ್ಲಿ ಯಾವ ಸಂದೇಹವೂ ಇಲ್ಲ ತಾನೇ? ಅಮ್ಮ, ಹೇಳುವೆನು ಕೇಳು. ತೊರುಳಿನ ಭಾನೇನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲುಲ್ಲೇ. ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲುಲ್ಲೇ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ. ಸಂದೇಹವ ಬಿಡು ಅಮ್ಮ,
ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು ತಾಯಿ. ಇನ್ನು ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಹಾಗೆ ಆಗ್ಲಿ ಕುಮಾರ. ಅಮ್ಮ, ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನೆಂದು ಕೇಳು ಕರ್ಣ. ಅಮ್ಮ, ಈ ಯುದ್ಧ ಕಾಲವು ಮುಗಿಯುವ ತನಕ ನಾನು ನಿನ್ನ ಮಗನೆಂದು ಯಾರಲ್ಲಿಯೂ ಹೇಳಬೇಡ ತಾಯಿ. ಕುಮಾರ, ಯಾವ ಕಾರಣಕ್ಕಾಗಿ ಕಂದ? ಅಮ್ಮ, ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನಲ್ಲಿ ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಆಗಲಿ ಕುಮಾರ. ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ನಾನು ಬರಲಿ ಕಂದ. ಅಮ್ಮ, ಅಮ್ಮ, ನಿನ್ನ ಮಗವನು ಈ ಯುಗದಿ ಕಾಣಲಹುದೆ ಎಂದು. ಅಮ್ಮ, ಅಮ್ಮ, ನಿನ್ನ ಮಗವನು ಈ ಯುಗದಿ ಕಾಣಲಹುದೆ ಎಂದು. ಬಗೆ ಬಗೆಯೊಳು ತಂದು ಕಣ್ಣೀರು ಬಗೆ ಬಗೆಯೊಳು ತಂದು ಕಣ್ಣೀರು ಅಮ್ಮ, ಅಮ್ಮ, ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಮಗನೇ ನಿನ್ನ ಮಗನನ್ನು ಯುಗನೇ ಕಾಣಲಹುದೆ. ಮಗನೇ ನಿನ್ನ ಮಗನನ್ನು ಯುಗನೇ ಕಾಣಲಹುದೆ. ಬಗೆ ಬಗೆಯೊಳು ನನ್ನ ಕಣ್ಣೀರಗರೆದೆ. ಬಗೆ ಬಗೆಯೊಳು ನನ್ನ ಕಣ್ಣೀರಗರೆದೆ. ಮಗನೇ ಕಂದ, ಹೋಗಿ ಬರುವೆನು. ಕಂದ, ಹೋಗಿ ಬರುವೆನು. ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಹೇ ವಿಧಿ, ನಿನ್ನ ಲೀಲೆಯು ಅಗಣ್ಯವಾದದ್ದು, ಅಮೋಘವಾದದ್ದು. ವಿಧಾನ ನಾಟಕ ಬಲವರ್ಯಾರ ಮಾನವ ಜೀವ ಮೋಹಾಂಧಕಾರ